ಪೊಟ್ಯಾಷಿಯಮ್ ಈ ಪದ ನಾವು ಎಲ್ಲ ಕಡೆ ಕೇಳಿರ್ತೇವೆ. ಸೋಡಿಯಂ ಕ್ಯಾಲ್ಶಿಯಂ ಜೊತೆಗೆ ಪೊಟ್ಯಾಷಿಯಂ ಅನ್ನೋದನ್ನ ನಮ್ಮ ಆರೋಗ್ಯಕ್ಕೆ ತುಂಬ ಮುಖ್ಯವಾದ ಅಂಶ ಅಂತ ನಮ್ಗೆ ಗೊತ್ತು. ಆದರೆ ಅದು ಯಾವ ರೀತಿ ನಮಗೆ ಉಪಯೋಗಕರ, ಯಾವ ಆಹಾರದಲ್ಲಿ ಅದೆಲ್ಲ ಅಡಗಿದೆ ಅಂತ ನಿಮಗೆ ಗೊತ್ತಾ? ಹಾಗಾದರೆ ಈ ವಿಡಿಯೋ ನೋಡಿ. ಪೊಟ್ಯಾಷಿಯಂ ಬ್ಲಡ್ ಪ್ರೆಷರನ್ನು ಕಂಟ್ರೋಲ್ ಮಾಡುತ್ತೆ. ಹೇಗೆ ಅಂದರೆ ಸೋಡಿಯಮನ್ನು ಹೊರಗೆ ಹಾಕೋದ್ರಿಂದ. ಈಗ ನಮ್ಗೆ ಗೊತ್ತು ಬ್ಲಡ್ ಪ್ರೆಷರ್ ಅಂದರೆ ಸೋಡಿಯಮ್ಮು ರಕ್ತದಲ್ಲಿ ಜಾಸ್ತಿ ಇರುತ್ತೆ ಅಂತ. ಸೊ ಪೊಟ್ಯಾಷಿಯಂ ಏನು ಮಾಡುತ್ತೆ ಅಂದರೆ ಬ್ಲಡ್ ಪ್ರೆಷರ್ ಕಮ್ಮಿ ಮಾಡುತ್ತೆ ಸೋಡಿಯಮನ್ನು ಹೊರಗಾಕಿ. ಪೊಟ್ಯಾಷಿಯಮ್ಮು ನಮ್ಮ ಹಾರ್ಟಿನ ಆರೋಗ್ಯ ಅಂದರೆ ಹೃದಯದ ಆರೋಗ್ಯಕ್ಕೂ ತುಂಬ ಮುಖ್ಯ. ಮತ್ತು ಸ್ಟ್ರೋಕ್ನ ಚಾನ್ಸಸನ್ನು ಕಮ್ಮಿ ಮಾಡುತ್ತೆ, ರಿಸ್ಕನ್ನು ಕಮ್ಮಿ ಮಾಡುತ್ತೆ. ಜೊತೆಗೆ ವಾಟರ್ ಲೆವೆಲ್ ಅಂದರೆ ನಮ್ಮ ಕಣಗಳಲ್ಲಿರುವ ನೀರಿನ ಅಂಶವನ್ನು ಬ್ಯಾಲೆನ್ಸ್ ಮಾಡೋದಕ್ಕೂ ಪೊಟ್ಯಾಷಿಯಮ್ಮು ಕಿಡ್ನಿ ಸ್ಟೋನ್ ಬರೋ ಚಾನ್ಸಸನ್ನು ಕೂಡ ತುಂಬ ಕಮ್ಮಿ ಮಾಡುತ್ತೆ. ಜೊತೆಗೆ ನರ್ವ್ ಸಿಗ್ನಲ್ಸನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ಮತ್ತು ಮಸಲ್ ಕಾಂಟ್ರಾಕ್ಷನ್ನು ಅಂದರೆ ಮಸಲ್ ಕ್ರ್ಯಾಂಪ್ಸ್, ಇದು ಮಸಲ್ ಹಿಡಿಯೋದು ಅಂತ ಹೇಳ್ತೀವಲ್ಲ ನಾವು, ಸಡನ್ನಾಗಿ ಎದ್ದೇಳುವಾಗ ಮಲಗಿದ್ದಾಗ ಎಲ್ಲ ಮಸಲ್ ಹಿಡಿಯೋದು, ಇಂಥ ಪ್ರಾಬ್ಲಮ್ಸಿಗೆಲ್ಲ ಪೊಟ್ಯಾಷಿಯಮ್ ಡಿಫಿಷಿಯನ್ಸಿ ಇದ್ದರೆ ಅದು ಬರುತ್ತೆ. ಸೊ ಪೊಟ್ಯಾಷಿಯಮ್ ಸೋರ್ಸಸ್ ಯಾವುದು, ಯಾವ ಆಹಾರದಲ್ಲಿ ಪೊಟ್ಯಾಷಿಯಮ್ ನಮಗೆ ಸಿಗುತ್ತೆ ಅಂತ ಕೇಳಿದ್ರೆ ಆಲೂಗಡ್ಡೆ ಸಿಪ್ಪೆ ಸಮೇತ ತಿನ್ನಬೇಕು. ಬಾಳೆಹಣ್ಣು ತಿನ್ನಬೇಕು, ಒಣ ದ್ರಾಕ್ಷಿ ತಿನ್ನಬಹುದು, ಹಾಲು, ಸೊಪ್ಪು, ಕಾಳುಗಳು, ಇದೆಲ್ಲದರಲ್ಲೂ ನಮಗೆ ಪೊಟ್ಯಾಷಿಯಮ್ ಅನ್ನೋದು ತುಂಬ ಹೆಚ್ಚಿನ ಅಂಶದಲ್ಲಿ ಸಿಗ್ತದೆ. ಬಟ್ ನೀವು ಸಪ್ಲಿಮೆಂಟು ತೊಗೊಳ್ತೀರಾ, ಪೊಟ್ಯಾಷಿಯಮ್ ಮಾತ್ರೆಗಳನ್ನು ತೊಗೊಳ್ತೀರಾ ಅಂದರೆ ಖಂಡಿತ ಡಾಕ್ಟ್ರ್ ಹತ್ರ ಕೇಳಬೇಕು. ಯಾಕಂದರೆ ಬ್ಲಡ್ಡಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಆದ್ರೂ ಬೇರೆ ಬೇರೆ ತರಹದ ಪ್ರಾಬ್ಲಮ್ಸ್ ಎಲ್ಲ ಬರ್ತದೆ. ಸೊ ಸಪ್ಲಿಮೆಂಟ್ಸ್ ತೊಗೊಳ್ಳೋದಾದರೆ ಡಾಕ್ಟ್ರ್ ಹತ್ರ ಖಂಡಿತ ಕೇಳಬೇಕು.